ಬೆಂಗಳೂರಿನಲ್ಲಿ ಉತ್ತರ ಭಾರತದ ಮಹಿಳೆ ಆಟೋ ಚಾಲಕನನ್ನ ಚಪ್ಪಲಿಯಿಂದ ಹೊಡೆದ ಘಟನೆ ನಡೆದಿದೆ. ಮಹಿಳೆ ಆಟೋ ತನ್ನ ವಾಹನಕ್ಕೆ ಡಿಕ್ಕಿ ಎಂದು ಆರೋಪಿಸಿದ್ದು, ಆದರೆ ಆಟೋ ಚಾಲಕ ಸಿಸಿಟಿವಿ ಕ್ಯಾಮೆರಾಗಳಲ್ಲಿ ಪರಿಶೀಲಿಸಿ ನನ್ನ ತಪ್ಪಿಲ್ಲ ಎಂದು ವಾದಿಸಿದ್ದಾನೆ. ಈ ವೇಳೆ ಇಬ್ಬರಿಗೂ ಮಾತು ಬೆಳೆದು ಕಿತ್ತಾಟ ಉಂಟಾಗಿದೆ. ಈ ಸಮಯದಲ್ಲಿ ಆಟೋ ಚಾಲಕ ವಿಡಿಯೋ ಮಾಡಿಕೊಳ್ಳಲು ಮುಂದಾಗಿದ್ದು, ಇದರಿಂದ ಕೋಪಿತಗೊಂಡ ಮಹಿಳೆ ಆಟೋ ಚಾಲಕನಿಗೆ ಚಪ್ಪಲಿ ತೆಗೆದುಕೊಂಡು ಸತತವಾಗಿ ಬಾರಿಸಿದ್ದಾಳೆ. ಮಹಿಳೆ ಆಟೋ ಚಾಲಕನಿಗೆ ಚಪ್ಪಲಿಯಿಂದ ಬಾರಿಸುವ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಈಗ ಸಾಕಷ್ಟು ವೈರಲ್ ಆಗಿದ್ದು, ಮತ್ತೊಮ್ಮೆ ಉತ್ತರ ಭಾರತೀಯ ದರ್ಪ ಎಂಬ ಆಕ್ರೋಶ ಕೇಳಿಬರ್ತಿದೆ. ಸದ್ಯ ಈ ಸಂಬಂಧ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ವಿಚಾರಣೆಯ ಬಳಿಕ ಸತ್ಯ ಅಸತ್ಯತೆ ಹೊರಬರಲಿದೆ. ಒಟ್ಟಿನಲ್ಲಿ ಈ ವಿಡಿಯೋ ಈಗ ಎಲ್ಲೆಡೆ ವೈರಲ್ ಆಗ್ತಾ ಇರುವಂತದ್ದು. ಉತ್ತರ ಭಾರತೀಯರು ಯಾವ ರೀತಿ ವರ್ತಿಸ್ತಾರೆ ಅಂದ್ರೆ, ಬೇರೆ ಕಡೆ ಬಂದಾಗ ಹೇಗಿರಬೇಕು ಅನ್ನೋ ಒಂದಷ್ಟು ಕಾಮನ್ ಸೆನ್ಸ್ ಕೂಡ ಇರೋದಿಲ್ಲ. ಆಟೋ ಚಾಲಕನ ಮೇಲೆ ದರ್ಪ ತೋರಿರುವಂತದ್ದು. ಏನು, ಮಹಿಳೆ ಆ ಆಟೋ ಏನಿದೆ ತನ್ನ ಗಾಡಿಗೆ ತಗಲಿದೆ ಅಂದ್ರೆ ಡಿಕ್ಕಿ ಹೊಡೆದಿದ್ದೆ ಅನ್ನುವಂತಹ ಆರೋಪವನ್ನ ಮಾಡ್ತಾ ಇರುವಂತದ್ದು. ಆದ್ರೆ ಆಟೋ ಚಾಲಕ ಏನಿದ್ದಾನೆ ಅವನು ಸಿಸಿಟಿವಿ ಕ್ಯಾಮೆರಾಗಳಲ್ಲಿ ಪರಿಶೀಲಿಸಿ ಇದರಲ್ಲಿ ನನ್ ಯಾವುದೇ ತಪ್ಪಿಲ್ಲ ಅಂತ ವಾದಿಸ್ತಿದ್ದಾನೆ. ಇಬ್ಬರ ನಡುವೆ ವಾದ ವಿವಾದಗಳಾಗಿ ಮಾತು ಬೆಳೆದು ಕಿತ್ತಾಟ ಉಂಟಾಗಿದೆ. ಈ ಸಮಯದಲ್ಲಿ ಆಟೋ ಚಾಲಕ ವಿಡಿಯೋ ಮಾಡಿಕೊಳ್ಳಲು ಮುಂದಾಗ್ತಾನೆ. ಆತ ವಿಡಿಯೋ ಮಾಡಿಕೊಳ್ಳಲು ಮುಂದಾಗಿದ್ರಿಂದ ಆಕೆ ಕೋಪಗೊಂಡು ಆಟೋ ಚಾಲಕನಿಗೆ ಚಪ್ಪಲಿ ತೆಗೆದುಕೊಂಡು ಸತತವಾಗಿ ಹೊಡಿತಾಳೆ ಆತನಿಗೆ. ಈ ವಿಡಿಯೋ ಈಗ ಎಲ್ಲೆಡೆ ವೈರಲ್ ಆಗಿರುವಂತದ್ದು. ಈ ವಿಡಿಯೋಗೆ ನಾನಾ ಬಗೆಯ ಕಾಮೆಂಟ್ಗಳು ಕೂಡ ಸಾಕಷ್ಟು ಬರ್ತಾ ಇರುವಂತದ್ದು. ಜೊತೆಗೆ ಈ ಸಂಬಂಧವಾಗಿ ಪ್ರಕರಣ ಕೂಡ ದಾಖಲಾಗಿದೆ. ವಿಚಾರಣೆಯ ಬಳಿಕವಾಗಿ ಸತ್ಯಾಸತ್ಯತೆ ಹೊರಬರಲಿದೆ.